ವಾಸವಿಟ್ಟಿರುವ ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರನ್ನು ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮತ್ತಾಯನ ಸುವಾರ್ತೆ 5:13 ಯೇಸು ಪ್ರಭು ಉಪದೇಶಿಸುತ್ತಾ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾದರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು ಎಂದು ಹೇಳಿದ್ದಾರೆ. ನಾವು ಭೂಮಿಗೆ ಉಪ್ಪಾಗಬೇಕಿದ್ದರೆ ಉಪ್ಪಿಗೆ ಶ್ರೇಷ್ಠ ಗುಣವಿರಬಹುದಲ್ಲವೇ? ಬನ್ನಿ, ಉಪ್ಪಿನ ಪ್ರಾಮುಖ್ಯತೆಯನ್ನು ಮೊದಲು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಉಪ್ಪನ್ನು ಸಮುದ್ರದಿಂದ ಬೇರ್ಪಡಿಸಬೇಕು. ಉಪ್ಪಿನ ನಿಜ ಸ್ವರೂಪ, ಬಣ್ಣ ನಾವು ನೋಡಬೇಕಾದರೆ ಸಮುದ್ರದಿಂದ ಬೇರ್ಪಡಿಸಲೇಬೇಕು. ಸಮುದ್ರವು ಈ ಲೋಕವನ್ನು ತೋರಿಸುತ್ತದೆ ಪ್ರಿಯರೇ. ಮಾನವನು ಲೋಕವೆಂಬ ಸಮುದ್ರದಿಂದ ಬೇರ್ಪಡಬೇಕು. ಎರಡನೆಯದಾಗಿ, ಉಪ್ಪಿನ ವರ್ಣವು ಬಿಳಿಯಾಗಿರುತ್ತದೆ. ಬಿಳಿಪು ಪರಿಶುದ್ಧತೆಗೆ ಗುರಿತು. ನಮ್ಮ ದೇವರು ಪರಿಶುದ್ಧನು. ಪರಮಗೀತ 5:10 ನನ್ನನ್ನೆಲ್ಲನು ಬಿಳುಪು ಬಣ್ಣದವನು ಎಂದು ನೋಡುತ್ತೇವೆ. ಪೇತ್ರನು ಬರೆದ ಮೊದಲನೇ ಪತ್ರಿಕಾ 1:16 ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಓದುತ್ತೇವೆ. ಮೂರನೇದಾಗಿ ಪ್ರಿಯರೇ, ಉಪ್ಪು ರುಚಿಯುಳ್ಳದಾಗಿರುತ್ತದೆ. ನಮ್ಮ ಸಂಭಾಷಣೆ ಉಪ್ಪು ಹಾಕಿದಂತೆ ಇರಬೇಕು. ದಯಾ, ಪ್ರೇಮ ಹೊಂದಿ ನಮ್ಮ ಮಾತು ಮೃದುವಾಗಿರಬೇಕು. ನಾಲ್ಕನೆಯದಾಗಿ, ಉಪ್ಪು ಕರಗಿ ಹೋಗುತ್ತದೆ. ನೀರಿನಲ್ಲಿ ಹಾಕಿದಾಗ ಕರಗಿ ನೀರಿನ ಜೊತೆ ಕಲಸಿ ಹೋಗುತ್ತದೆ. ನಂತರ ಕಾಣದಂತೆ ಹೋಗುತ್ತದೆ. ನೀರಿನ ಜೊತೆ ಐಕ್ಯಗೊಳ್ಳುತ್ತದೆ. ಕ್ರೈಸ್ತವರಾದ ನಾವು ಐಕ್ಯತೆಯಿಂದ ಜೀವಿಸಬೇಕು. ಉಪ್ಪು ಮಾಯವಾಗಿ ಹೋದರೂ ತನ್ನ ರುಚಿಯನ್ನು ಮಾತ್ರ ಕಳೆದುಕೊಳ್ಳುವುದೇ ಇಲ್ಲ. ಮಾನವನು ಎಂಥ ಪರಿಸ್ಥಿತಿ ಬಂದಾಗಲೂ ತನ್ನ ಮಾನತ್ವದ ರುಚಿಯನ್ನು ಮಾತ್ರ ಬಿಡಬಾರದಲ್ಲವೇ ಪ್ರಿಯರೇ? ಆಹಾರ ಪದಾರ್ಥಗಳಿಗೆ ಉಪ್ಪು ಸೇರಿಸಿದಾಗ ಆ ಆಹಾರ ರುಚಿಕರವಾಗಿಯೂ ತಿನ್ನಲು ಆಹ್ಲಾದಕರವಾಗಿಯೂ ಆಗಿರುತ್ತದೆ. ಕೆಲವು ಆಹಾರ ಪದಾರ್ಥಗಳನ್ನು ಕೆಡದಂತೆ ಬಹಳ ದಿನಗಳು ಉಪಯೋಗಿಸಲು ಸಾಧ್ಯವಾಗಬೇಕಾದರೆ ಅದಕ್ಕೆ ಉಪ್ಪನ್ನು ಬೆರೆಸಬೇಕು. ವಿಶ್ವಾಸಿಗಳೇ, ನಿಮ್ಮ ಜೀವಿತ ಈ ದಿನಗಳಲ್ಲಿ ಹೇಗಿದೆ? ಉಪ್ಪಿನಂತೆ ಉಪಯೋಗಕರವಾದ ಜೀವಿತವನ್ನು ಹೊಂದಿದ್ದೇವೆಯೇ? ಕ್ರಿಸ್ತನ ಒಳ್ಳೆಯ ಶಿಷ್ಯನಾಗಿ ಬದುಕಬೇಕಿದ್ದರೆ ಉಪ್ಪಿನ ಲಕ್ಷಣಗಳನ್ನು ಹೊಂದಬೇಕು ಪ್ರಿಯರೇ. ಭೂಮಿಗೆ ನಾವುಗಳು ಉಪ್ಪಾಗಿದ್ದು ಇತರರಿಗೆ ಉಪಕಾರಿಗಳಾಗಿ ಜೀವಿಸೋಣ. ಯೇಸು ಕ್ರಿಸ್ತನ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳೋಣ. ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್.